ನಾವು ಭಾಳ ಮುಖ್ಯವಾಗಿ ತೆಗೆದುಕೊಂಡಿರೋದು ಭೂ ಸುರಕ್ಷಾ ಕಾರ್ಯಕ್ರಮ. ಇದರಲ್ಲಿ ನಮ್ಮ ತಾಲೂಕು ಆಫೀಸು, AC, DC ಆಫೀಸುಗಳಲ್ಲಿ ಇರತಕ್ಕಂತಹ ಎಲ್ಲ ಮೂಲ ಕಡತಗಳನ್ನು, ಅಂದರೆ A ಕ್ಯಾಟಗರಿ ಮತ್ತು B ಕ್ಯಾಟಗರಿ ಕಡತಗಳನ್ನು ಡಿಜಿಟಲೀಕರಣ ಮಾಡುವಂಥದ್ದು, ಸ್ಕ್ಯಾನಿಂಗ್ ಮಾಡೋ ಕೆಲಸ ಆರಂಭ ಮಾಡಿದ್ದೇವೆ. ನಮ್ಮ ಅಂದಾಜಿನ ಪ್ರಕಾರ ಒಂದು 100 ಕೋಟಿ ಪುಟಗಳನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ ಅಂತ ಒಂದು ಪ್ರಾಥಮಿಕ ಅಂದಾಜಿದೆ. ಕರೆಕ್ಟ್ ಫಿಗರ್ ಇಲ್ಲ, ಬಟ್ ಒಂದು ಎಸ್ಟಿಮೇಟ್ ಮಾಡಿದ್ದೇವೆ. ಈ 100 ಕೋಟಿ ಪುಟಕ್ಕೆ ಪೈಕಿ ಈಗ ಆಲ್ರೆಡಿ ನಾವು 29.8 ಕೋಟಿ ಪುಟಗಳನ್ನು ಈಗ ಆಲ್ರೆಡಿ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಸುಮಾರು 22 ತಾಲೂಕಿನಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. 22 ತಾಲೂಕಿನಲ್ಲಿ ಸಂಪೂರ್ಣವಾಗಿ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಸೊ ಬರುವ ಡಿಸೆಂಬರ್ ಅಷ್ಟೊತ್ತಿಗೆ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಇನ್ನು 6 ತಿಂಗಳಿದೆ, 6 ತಿಂಗಳಲ್ಲಿ ಇದನ್ನು ಮುಗಿಸ್ಬೇಕು. ಯಾವುದೋ ಕೆಲವು ತಾಲೂಕಲ್ಲಿ ಅತಿ ಹೆಚ್ಚು ಕಡ್ತಾ ಇರೋ ಕಡೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗ್ಬೋದು. ಮ್ಯಾಕ್ಸಿಮಮ್ ಡಿಸೆಂಬರ್ಗೆ ಮುಗಿಸ್ಬೇಕು. ಕೆಲವು ತಾಲೂಕುಗಳು ಇನ್ನು 3 ತಿಂಗಳ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದ್ದಾನೆ. ಅಂದರೆ ಕಡಿಮೆ ಕಡ್ತಾ ಇರ್ತಕ್ಕಂಥವು 3 ತಿಂಗಳಲ್ಲಿ ಮುಗಿಸ್ಬೇಕು, ಸಾಧಾರಣ ಇರ್ತಕ್ಕಂಥವು 6 ತಿಂಗಳಲ್ಲಿ ಮುಗಿಸ್ಬೇಕು. ಯಾವುದಾದ್ರೂ ತೀರಾ ಎಕ್ಸೆಪ್ಷನ್ ಇದ್ದರೆ ಅದನ್ನು ಬೇಕಾದರೆ ಜನವರಿ ಫೆಬ್ರವರಿಗೂ ಎಕ್ಸ್ಟೆಂಡ್ ಮಾಡ್ಬೋದು. ಒಟ್ಟಾರೆ ಈ ವರ್ಷದಲ್ಲಿ 90% ಎಲ್ಲ ಡಾಕ್ಯುಮೆಂಟ್ಗಳ ಸ್ಕ್ಯಾನಿಂಗ್ ಆಗಬೇಕು ಅಂತ. ಅದರ ಜೊತೆಗೇ ಜನಗಳಿಗೆ ನಾವು ಸ್ಕ್ಯಾನಿಂಗ್ ಮಾಡೋದು ಒಂದು ಕಡೆ, ಸ್ಕ್ಯಾನಿಂಗ್ ಯಾಕೆ ಮಾಡ್ತಾ ಇದ್ದೇವೆ ನಿಮ್ಗೆ ಅನೇಕ ಬಾರಿ ಹೇಳಿದ್ದೇನೆ. ಜನ ಒಂದು ರೆಕಾರ್ಡ್ ಪಡ್ಕೋಬೇಕಾದ್ರೆ ರೆಕಾರ್ಡ್ ಕಚೇರಿಗೆ ಅಲ್ದು ಅವನಿಗೆ ಇಷ್ಟ ಬಂದರೆ ಕೊಡ್ತಾರೆ. ಅವ್ರಿಗೆ ನಿಮ್ಮದು ಮುಖ ಇಷ್ಟ ಆಗಲಿಲ್ಲ ಅಂದರೆ ಏನೋ ಒಂದು ಸಬೂಬು ಹೇಳ್ತಾರೆ. ಇವತ್ತು ನಾಳೆ ಎಷ್ಟೋ ಜನ ರೆಕಾರ್ಡ್ ರೂಮ್ಗೆ ಅಲಿಯುವಂಥದ್ದು ಇದೆ. ಸೊ ಆನ್ಲೈನಲ್ಲಿ ಮಾಡೋದ್ರಿಂದ ಅವರು ಸಲೀಸಾಗಿ ಪಡ್ಕೋಬೋದು. ಎರಡನೇದು, ಈ ಕಡತಗಳು ಏನು ಮಾಡ್ತಾರೆ, ಎಲ್ಲೋ ಎತ್ತಿಟ್ಬಿಡ್ತಾರೆ, ಗೊತ್ತಾಗೋದೇ ಇಲ್ಲ, ಕಳೆದೋಗಿದೆ ಅಂತ ಹೇಳ್ಬಿಡ್ತಾರೆ. ಈ ಸ್ಕ್ಯಾನಿಂಗ್ ಮಾಡೋದ್ರಿಂದ ಸಂಪೂರ್ಣವಾಗಿ ಕಡತಗಳು ಏನು ಮಿಸ್ಪ್ಲೇಸಿಂಗ್ ಅಂತಾರಲ್ಲ, ಎಲ್ಲೋ ಎತ್ತಿಡುವಂಥದ್ದು, ಇದಕ್ಕೆ ಕಡಿವಾಣ ಹಾಕಿ ಯಾವುದು ಬಚ್ಚಿಡೋದಕ್ಕೆ ಅವಕಾಶ ಇರೋದಿಲ್ಲ ಜನಗಳಿಂದ. ಮೂರನೇದು, ಕಡತ ತಿದ್ದುವಂಥದ್ದು, ನಕಲಿ ದಾಖಲೆಗಳನ್ನು ಸೇರಿಸುವಂಥದ್ದು ಕಾಲದಿಂದ ನಡೆದು ಬಂದಿದೆ. ಒಂದು ಸತಿ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಮುಂದಕ್ಕಂತೂ ಇದಕ್ಕೆ ನಕಲಿ ಮಾಡೋದಕ್ಕೆ, ಫ್ರಾಡ್ ಮಾಡೋದಕ್ಕೆ ಅವಕಾಶ ಇರೋದೇ ಇಲ್ಲ. ಸೊ ಇದಕ್ಕೆಲ್ಲ ಬ್ರೇಕ್ ಹಾಕಿದಂಗೆ ಆಗುತ್ತೆ. ಕಡತ ಈಗ ಬಚ್ಚಿಡೋದು ಬೇರೆ, ಕಳೆದಾಕೋದು ಬೇರೆ. ಕೆಲವರು ಎತ್ತಿ ಪಕ್ಕಕ್ಕೆ ಇಟ್ಟುಬಿಡ್ತಾರೆ, ಅದು ಬಚ್ಚಿಡುವಂಥದ್ದು. ಇನ್ನು ಕಳೆದೋಗ್ಲಿಕ್ಕೂ ಆಗೋದಿಲ್ಲ ಸ್ಕ್ಯಾನ್ ಮಾಡಿಬಿಟ್ರೆ. ಸೊ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು, ಭೂಮಾಲೀಕತ್ವಕ್ಕೆ ಒಂದು ಖಚಿತತೆ ಇರಬೇಕು ಅಂತ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಸೊ ಈಗ ಎಂಟೈರ್ ನಮ್ಮ ಗುರಿ ಸಿಂಪಲ್ಲಾಗಿ ಒಂದು ವಾಕ್ಯದಲ್ಲಿ ಹೇಳೋದಾದರೆ, ನಮ್ಮ ಮೂಲ ಕಡತಗಳು ಎಲ್ಲ ಜನಗಳ ಬೆರಳು ತುದಿಯಲ್ಲಿ ಸಿಗಬೇಕು, ಫಿಂಗರ್ ಟಿಪ್ಸಲ್ಲಿ ಸಿಗಬೇಕು ಜನಕ್ಕೆ. ಹೇಗೆ ಅಂತ ಕೇಳಿದರೆ, ಇವೆಲ್ಲ ಸ್ಕ್ಯಾನ್ ಮಾಡಿ ಆನ್ಲೈನಲ್ಲಿ ಬಿಟ್ಬಿಡ್ತೇವೆ ಇದನ್ನು ಜನಕ್ಕೆ ಏನಾದರೂ ಸರ್ಟಿಫೈಡ್ ಕಾಪಿ ಬೇಕಾದರೆ ಅವರು ಕುಂತಲ್ಲಿಂದನೇ ನಮಗೆ ಅರ್ಜಿ ಹಾಕ್ಬೋದು. ನಮ್ಮದು ಭೂ ಸುರಕ್ಷಾ ವೆಬ್ ಪೋರ್ಟಲ್ಲಿದೆ, ಆನ್ಲೈನಲ್ಲೇ ಅರ್ಜಿ ಹಾಕಿದರೆ ಸರ್ಟಿಫೈಡ್ ಕಾಪಿಯನ್ನು ಆನ್ಲೈನಲ್ಲೇ ವಾಪಸ್ ಅವ್ರ ಬೆರಳು ಟಿಪ್ಸ್ಗೆ ಕೊಡ್ತೇವೆ ನಾವು. ಚಾರ್ಜ್ ಮಾಮೂಲಿ, ಈಗೇನು ಚಾರ್ಜ್ ಇದೆ ಅಷ್ಟೇ. ಈಗೂ ಅದೇನೋ ₹8.65 ಏನೋ ಒಂದು ಪೇಪರ್ಗೆ ಈಗೇನಿದೆ ಅಷ್ಟೇ ಚಾರ್ಜ್ ಇದೆ. ಸ್ವಲ್ಪ ಚಾರ್ಜು ಅದೇನೋ ₹5 ₹8.65 ಅಂತ ಏನೋ ಒಂದಿದೆ ಅಷ್ಟೇ. ಅದೇ ಚಾರ್ಜಸ್ಸಿಗೆ ಅವರು ನಮ್ಮ ಕಚೇರಿಗೆ ಬಾರದೆ ಅವ್ರ ಮನೆಯಲ್ಲಿ ಕೂತು ಅರ್ಜಿ ಹಾಕಿದ್ರು ಕೂಡ ಸರ್ಟಿಫೈಡ್ ಕಾಪಿ ಅವ್ರ ಮನೆಗೆ ಆನ್ಲೈನ್ ಮುಖಾಂತರ ಹೋಗಬೇಕು. A ಕ್ಯಾಟಗರಿ, B ಕ್ಯಾಟಗರಿ ಎಲ್ಲ ಡಾಕ್ಯುಮೆಂಟ್. ಎಸ್, A ಕ್ಯಾಟಗರಿ, B ಕ್ಯಾಟಗರಿ. ನಮ್ಮದಲ್ಲಿ A, B, C, D, E ಅಂತ 5 ಕ್ಯಾಟಗರಿ ಇದೆ. A ಆ್ಯಂಡ್ B ಕ್ಯಾಟಗರಿದು ನಾವು ಸ್ಕ್ಯಾನ್ ಮಾಡ್ತಾ ಇದ್ದೇವೆ. ಸ್ಕ್ಯಾನ್ ಮಾಡಿದ್ದು ಎಲ್ಲವೂ ಕೂಡ ಅವ್ರ ಫಿಂಗರ್ ಟಿಪ್ಪಲ್ಲಿ ನೋಡೋದಕ್ಕೆ ಸಿಗಬೇಕು. ಅಲ್ಲೇ ಕೂತ್ಕೊಂಡೇ ಅವರು ಮನೆಯಿಂದನೇ ಅರ್ಜಿ ಹಾಕಬೇಕು, ಅವ್ರ ಮನೆಗೆ ಆನ್ಲೈನಲ್ಲಿ ಹೋಗಬೇಕು. ಸಂಪೂರ್ಣ ಪಾರದರ್ಶಕತೆ ಮತ್ತು ದಾಖಲೆಗಳನ್ನು ಜನಗಳ ಬೆರಳ ತುದಿಯಲ್ಲಿ ಕೊಡುವಂಥ ಕೆಲಸ. ಈಗ ಇಷ್ಟು ನಾವು ಒಂದು 20 ದಿನದಿಂದ
ಆನ್ಲೈನಲ್ಲಿ ಡೆಲಿವರಿ ಮಾಡೋದಕ್ಕೆ ಆಗುತ್ತಾ ಅನ್ನೋದನ್ನು ಪ್ರಯೋಗ ಮಾಡಿದ್ವಿ. ಈ ಪ್ರಯೋಗದ ಅವಧಿಯಲ್ಲಿ ಜೂನ್ ತಿಂಗಳಲ್ಲಿ ಸುಮಾರು 16,849 ಜನ ಆನ್ಲೈನಲ್ಲಿ ಅಪ್ಲೈ ಮಾಡಿ 16,849 ಜನ ಆನ್ಲೈನಲ್ಲಿ ಡಾಕ್ಯುಮೆಂಟನ್ನು ಕೇಳಿ ಅವರು ಆನ್ಲೈನ್ ಮುಖಾಂತರನೇ ಸರ್ಟಿಫೈಡ್ ಕಾಪಿಯನ್ನು ಪಡ್ಕೊಂಡಿದ್ದಾರೆ. ಈ ಅಪ್ಲಿಕೆಂಟ್ಸು 16,843 ಜನ ಆದರೆ 69,375 ಪೇಜಸ್ ನಾವು ಆನ್ಲೈನ್ ಮುಖಾಂತರ ಅವರಿಗೆ ಸರ್ಟಿಫೈಡ್ ದಾಖಲೆಗಳು